ಜೈ ಹಿಂದ್ ಜೈ ಭಾರತ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಣ್ಣ ಬಾಂಡ್. ನಿನ್ನೆಷ್ಟೇ ಒಂದು ದಿವಸ ಪುನೀತ್ ಕೆರೆಹಳ್ಳಿ ಜೊತೆ ಇರೋವನೊಬ್ಬ ಚಂದ್ರಮೌಳಿ, ಯಾವ ಬೆಳ್ಳುಳ್ಳಿ ಅಂತ ಗೊತ್ತಿಲ್ಲ, ಇವನು ನನ್ನನ್ನೊಂದು 2 ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಉತ್ತರ ಕೊಡಬೇಕಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇವನು ಹೇಳಿರೋ ಪ್ರಕಾರ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಇವನು ಮಾತಾಡಿದ್ದಾನೆ, ಕೆಟ್ಟ ಶಬ್ದನ ಉಪಯೋಗಿಸಿದ್ದಾನೆ, ಹಾಗೆ ಹಿಂಗೆ ಎಲ್ಲ ಹೇಳಿದ್ದಾನೆ. ಇವನಿಗೆ ನಾನು ಹೇಳ್ತಾ ಇದ್ದೀನಿ, ನೀನೊಬ್ಬ ಹಿಂದೂ ನಾಯಕ ಅಂತ ಹೇಳ್ಕೊಂಡು ತಿರ್ಕೊಳ್ಳೋವನು ಸುಮಾರು 6-7 ತಿಂಗಳ ಹಿಂದೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅವನು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಬಂದಾಗ ಅವನು ಇದೇ ನಮ್ಮ ಸೌಜನ್ಯ ಪರ ಹೋರಾಟಗಾರರಾದಂಥ ಪ್ರಸನ್ನ ರವಿ ಅವ್ರನ್ನ ಕಾಮಾಟಿಪುರದ ಕಾಮಾಕ್ಷಿ ಮುಂಬೈಯಲ್ಲಿ ವೇಶ್ಯವಾಟಿಕೆ ಮಾಡ್ಕೊಂಡಿದ್ದವಳು ಅಂತ ಹೇಳಿದಾಗ ನಿನ್ನ ಹಿಂದೂ ನಾಯಕನ ಪೌರುಷ ಎಲ್ಲಿ ಹೋಗಿತ್ತು? ಲೋ ಮುಟ್ಟಾಳ, ನೀನು ಹಿಂದೂ ನಾಯಕನೇ ಆಗಿರ್ತಾ ಇದ್ದಿದ್ರೆ ನಿನಗೆ ಅವತ್ತೇ ಪ್ರಶ್ನೆ ಮಾಡಬೇಕಿತ್ತು. ನೀನು ಅಲ್ಲೆಲ್ಲೂ ಮಾತಾಡ್ದಲೆ ಇವತ್ತು ಇಲ್ಲಿ ಬಂದು ನನಗೆ ಹೆಣ್ಮಕ್ಳಿಗೆ ಹೆಂಗ್ ಮಾತಾಡ್ಬೇಕಂತ ನೀನು ನನಗೆ ಹೇಳ್ಕೊಡ್ಬೇಕಾ? ನೀನೊಬ್ಬ ಮೂರ್ಖ ಅನ್ನೋದು ನನಗೆ ನಿನ್ನೆನೆ ಗೊತ್ತಾಗಿದ್ದು. ನಾನು ನಿನ್ ಜೊತೆ ಇದ್ದಂತ ಆ ಪುನೀತ್ ಕೆರೆಹಳ್ಳಿನೇ ಮುಟ್ಟಾಳ ಅನ್ಕೊಂಡಿದ್ದೆ. ನೀನು ಅವನ್ಗಿಂತ ಕಚಡ. ನೀನು ಯಾಕಂತ ಹೇಳ್ತೀನಿ. ನೀವಿಬ್ರು ಏನು ರಾಷ್ಟ್ರ ಪಡೆಯ ಸಂರಕ್ಷಣೆ ಮಾಡ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಆದರೆ ನೀವು ಮಾಡ್ಕೊಂಡಿರೋದು ಯಾಕಂತ ಹೇಳಿದ್ರೆ, ನೀವು ಭಿಕ್ಷೆ ಬೇಡೋಕೆ, ನಿಮ್ಮ ಯೋಗ್ಯತೆಗೆ ನಿಮ್ಮ ಕೈಯಲ್ಲಿ ತಾಕತ್ತಿದ್ರೆ, ನಿಮ್ಮ ತಿಕ್ಕದಲ್ಲಿ ದಮ್ ಇದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಆದ್ರೆ ನೀವು ಅದನ್ನ ಮಾಡಬೇಕು. ಸ್ಕ್ಯಾನರ್ನ ಹಾಕಿ ಇದಕ್ಕೆ ಹಣ ಹಾಕಿ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಾವು ಅವ್ರಿಗೆ ಅಷ್ಟು ಕೊಟ್ವಿ, ನಾವು ಇವ್ರಿಗೆ ಇಷ್ಟು ಕೊಟ್ವಿ ಅಂತ ಕೊಚ್ಕೊಳ್ಳೋದಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಿಮಗೆ ಇನ್ನೂ ಹೊಲದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಏನೋ ಹೊಟ್ಟೆ ತುಂಬಿಸ್ಕೋಬಹುದು. ಈ ತರ ಶೋಕಿ ಮಾಡಕ್ಕೆ ನೀವು ರಾಷ್ಟ್ರ ಪಡೆ ಸಂರಕ್ಷಣೆ ಅಂತ ಮಾಡ್ಕೋಬೇಕಾ? ನಿಮ್ ಯೋಗ್ಯತೆನ ಇದು? ಯಾರಿಗೆ ಹೇಳ್ತಿರೋದ ನೀನು? ಇದೇ ಪವರ್ ಟಿವಿ ರಾಕೇಶ ಪ್ರಸನ್ನ ರವಿ ಅವ್ರನ್ನ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದಾಗ, ವೇಷವಾಟಿಕೆ ಮಾಡೋಳು ಮುಂಬೈಲಿ ಅಂತ ಹೇಳಿದಾಗ ನೀನ್ ಎಲ್ಲಿ ಸತ್ತಿದ್ದ? ಅವಾಗ ನಿನ್ನ ನರ ಸತ್ತೋಗಿತ್ತ? ಆವಾಗ ನಿಂದು ನಿಗಿರ್ತಾ ಇರ್ಲಿಲ್ವಾ? ನಿನಗೆ ಅಷ್ಟು ನಿಗುರೋದಾದ್ರೆ ಉಜಿರೆಲ್ ಒಬ್ಳು ಡಗಾರ್ ಸುಬ್ಬಿ ಅಂತ ಇದ್ದಾಳೆ. ಇವಳು ಸುಮಾರು 18 ವರ್ಷ ಇರುವಾಗ ಒಬ್ಬ ಕಟಿಂಗ್ ಮಾಡೋನ್ ಜೊತೆ ಓಡೋದ್ಲು. ಈ ಸುಳೆ ಹತ್ರ ಹೋಗು. ಇವಳ್ದೇನ್ ಕೆಲಸ ಅಂತ ಹೇಳಿದ್ರೆ, ಇವಳು 1-2 ಮಿಂಡನ ಇಟ್ಕೊಂಡಿಲ್ಲ. ಈ ಸುಳೆ ಸುಮಾರು 7-8 ಮಿಂಡರ್ನ ಇಟ್ಕೊಂಡಿದ್ದಾಳೆ. ಯಾರಿಗೆಲ್ಲ ನಿಗಿರುತ್ತೆ ನೀವೆಲ್ಲ ಅವಳ ಹತ್ರ ಹೋಗಿ. ನೀನು ಹೆಂಗೆ ಮಾತಾಡ್ಬೇಕಂತ ನನಗೆ ಕಲಿಸ್ಬೇಡ ಮುಟ್ಟಾಳ. ನೀನು ನಿಜವಾಗ್ಲೂ ಗಂಡಸಾಗಿದ್ರೆ ನೀನು ಅವತ್ತೇ ಕೇಳಬೇಕಿತ್ತು ರಾಕೇಶ್ ಶೆಟ್ಟಿನ. ನಮ್ಮ ಮನೆಯವ್ರನ್ನ, ನಮ್ಮ ಮನೆ ಹುಡುಗಿಯರ್ನ ಈ ಸುಳೆ ಮಕ್ಕಳು ವೇಷವಾಟಿಕೆ ಮಾಡೋಳು ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ಬೋದು, ನಾವ್ ಹೇಳ್ಬಾರ್ದ? ಅವಾಗ ನಿನ್ ತಿಕ್ಕಕ್ಕೆ ಬೆಂಕಿ ಬಿತ್ತಾನಲ್ಲೋ ಸುವಾರ್ಕೆ ಬಚ್ಚೆ. ನನಗೆ ನಿನ್ನಂತ ಕಚಡೆಗೋಸ್ಕರ ಮಾತಾಡ್ಬೇಕಂತಾನೆ ಇಲ್ಲ. ನಾನು ನಿನ್ನಂತ ಕಚಡನ ನನ್ನ ಹತ್ರ ಬರಕ್ಕೂ ಬಿಡಲ್ಲ. ಆದ್ರೂ ನೀನು ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಮಾತಾಡ್ತಿದ್ದೀನಿ. ಜೊತೆಗೆ ನೀನೊಂದು ಮಾತು ಹೇಳಿದ್ಯಾ, ಇನ್ನೊಂದ್ಸಲ ನೀನು ಇಂಥ ಕೆಟ್ಟ ಪದ ಮಾತಾಡಿದ್ರೆ ನಾವೇ ಮುಂಬೈ ಬರ್ತೀವಿ, ಇಲ್ಲಾಂದ್ರೆ ನೀನ್ ಇಲ್ಲಿಗೆ ಬಾ ಅಂತ ನೀನು ಹೇಳಿದ್ಯಾ. ನಿನಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನಂತ ನಾಯಿನ ಹುಡ್ಕೊಂಡು ನಿನ್ನ ಜಾಗಕ್ಕೆ ಬರೋಷ್ಟು ಮುಟ್ಟಾಳ ನಾನಲ್ಲ. ನೀನು ನಿಜವಾಗ್ಲೂ ನಿನ್ನ ಅಪ್ಪನದು ತುಣ್ಣಗೆ ಹುಟ್ಟಿದ್ರೆ ನೀನು ಮುಂಬೈಗೆ ಬಾ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನೀನು ನಿಂದ ಒಂದೇ ಅಪ್ಪಂದು ತುಣ್ಣಗೆ ನೀನು ಹುಟ್ಟಿದ್ರೆ ನೀನು ಮುಂಬೈಗೆ ಯಾವ ಏರಿಯಾಕ್ಕೆ ಬೇಕಾದ್ರೆ ಬಂದು ನಾನು ಇಂಥ ಜಾಗದಲ್ಲಿ ಇರ್ತೀನಿ, ನೀನು ಅಲ್ಲಿಗೆ ಬಾ ಅಂತ ಹೇಳು. ನಿನ್ನ ಅಪ್ಪನ ತುಣ್ಣಗೆ ಹುಟ್ಟಿದ್ರೆ ನೀನು ಬರಬೇಕು. ಇದು ನಂದು ಚಾಲೆಂಜ್ ನಿನಗೆ. ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ಮುಂಬೈಗೆ ಬಾ. ಲೋಪರ್ ಕಚಡ ನನ್ನ ಮಗನೇ, ನಿನ್ನ ಮುಖ ನೋಡಿದಾಗ ನನಗೆ ಅನಿಸ್ತು ಕೇಯಿಸ್ಕೊಂಡು ಆ ಡಗಾರ್ ಸುಬ್ಬಿದ್ದು ತುಲ್ಲಾದಂಗಾಗಿದೆ. ಲೋಪರ್ ಸುಳೆ ಮಗನೇ, ನೀನ್ ನನಗೆ ಹೇಳ್ತೀಯ? ಅಲ್ಕ ನನ್ನ ಮಗನೇ, ಸ್ಕ್ಯಾನರ್ ಹಾಕೊಂಡು ಭಿಕ್ಷೆ ಬೇಡ ನಾಯಿಗಳ, ನೀವೆಲ್ಲ ನಮಗ್ ಬುದ್ಧಿ ಹೇಳಕ್ ಬರ್ತೀರನ್ರಲ್ಲೋ. ನಿನ್ ತಿಗಳಲ್ಲಿ ಅಷ್ಟು ದಮ್ಮಿದ್ರೆ, ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ ನೀನು ಮುಂಬೈಗೆ ಬಾ. ಮುಂಬೈಯಲ್ಲಿ ಪರಿವರ್ತನ್ ಸಂಘಟನ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾನು ಮುಂಬೈದು ಪ್ರೆಸಿಡೆಂಟ್. ಮುಂಬೈ ಸಿಟಿಗೆ ನಾನು ಅಧ್ಯಕ್ಷ.
ನಾನು ಯಾವ ಜಾಗದಲ್ಲಿ ಬಂದು ನಿಲ್ತೀನಿ ಅಲ್ಲಿ ಎಷ್ಟು ಜನ ನನ್ನ ಹಿಂದೆ ನಿಲ್ತಾರೆ ಅಂತ ನಾನು ನಿನಗೆ ತೋರಿಸ್ತೀನಿ. ಲೋಪರ್ ಸುಳೆ ಮಗನೇ, ನಿನ್ನ ಅಪ್ಪನಿಗೆ ನೀನು ಕರೆಕ್ಟಾಗಿ ಒಂದೇ ಒಂದು ಅಪ್ಪನಿಗೆ ನೀನು ಹುಟ್ಟಿದ್ರೆ ನೀನು ಮುಂಬೈಗೆ ಬಾ. ನೀನು ಹೇಳಿದೆ ಅಲ್ವಾ ನಾವೇ ಅಲ್ಲಿಗೆ ಬರ್ತೀವಂತ. ನೀನು ಇಲ್ಲಿಗೆ ಬಂದು ಅದೇನು ಮಾಡಿ ಹೋಗ್ತೀಯ ಮಾಡಿ ತೋರಿಸು. ನಿನ್ನನ್ನು ಅಲ್ಲೇ ಕೇಯ್ದು ಬಿಡ್ತೀನಿ ಸುಳೆ ಮಗನೇ, ಸುವರ್ಕೆ ಬಚ್ಚೆ ಗಾಂಡು. ಯಾರು ನೀನು ಅಪ್ಪನಿಗೆ ಹೇಳ್ತಾ ಇದೀಯಾ? ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇದೀಯಾ? ನೀನು ನನ್ನ ಬಗ್ಗೆ ಗೊತ್ತಿಲ್ಲದಲ್ಲೇ ಮಾತಾಡಿದ್ಯಾ. ನನಗೊಂದು ಒಳ್ಳೆ ಅವಕಾಶ, ನಾನು ಏನು ಅನ್ನೋದನ್ನ ತೋರಿಸ್ಕೊಡಕ್ಕೆ. ಲೋಪರ್ ಸುಳೆ ಮಗನೇ, ನೀನು ಬಾ ಬೊಂಬೈಗೆ. ನಿನ್ನನ್ನು ನೋಡ್ಕೊಂಡು ಬರೋಷ್ಟು ಮುಟ್ಟಾಳ ನಾನಲ್ಲ. ನಿನ್ನಂತ ಕಚಡಗೋಸ್ಕರ ನಾನು ಹಣ ಖರ್ಚು ಮಾಡ್ಕೊಂಡು ಬರ್ಬೇಕಂತ ನನಗೇನು ಬಿದ್ದೋಗಿಲ್ಲ. ನೀನು ನನ್ನ ಜಾಗಕ್ಕೆ ಬರ್ತೀನಂತ ಹೇಳಿದೆ ಅಲ್ವಾ, ನಾನು ನಿನ್ನ ಕರಿತಾ ಇಲ್ಲ, ನೀನೇ ಹೇಳಿರೋದು. ನಾವೇ ಅಲ್ಲಿಗೆ ಬೇಕಾದ್ರೆ ಬರ್ತೀವಿ, ಇಲ್ಲಾಂದ್ರೆ ನೀನು ನಮ್ಮ ಜಾಗಕ್ಕೆ ಬಾ ಅಂತ. ಅದೇನ್ ತರ್ಕೊಳ್ತೀಯಾ? ನೀನು ಇಲ್ಲಿಗೆ ಬಂದು ತರ್ಕ ಬಾ ಸುಳೆ ಮಗನೇ. ನೀನು ನನಗೆ ಕಳಿಸ್ತೀಯಾ ಹೆಣ್ಮಕ್ಳ ಜೊತೆ ಹೆಂಗ್ ಮಾತಾಡ್ಬೇಕಂತ? ಈ ಬೇವರ್ಸಿಗಳದು ಈ ಕಚಡಗಳದು ಅಕೌಂಟ್ನ ಈ ಒಂದು ತಿಂಗಳಲ್ಲಿ ನೀವು ಚೆಕ್ ಮಾಡಿಸಿ, ಇವ್ರದ್ದು ಟ್ರಾನ್ಸಾಕ್ಷನ್ ಐಡಿನ ತಗೊಂಡು ಇವರಿಗೆ ಎಲ್ಲ ತೋರ್ಸಕ್ ಹೇಳಿ. ಈ ಬೇವರ್ಸಿಗಳಿಗೆ ಈ ಅತ್ಯಾಚಾರಿಗಳ ಕಡೆಯಿಂದ ಸುಮಾರು 5 ಲಕ್ಷ ದುಡ್ಡು ಹೋಗಿದೆ. 5 ಲಕ್ಷ ದುಡ್ಡು ಇವರಿಗೆ ಬಿದ್ದಿದೆ. ಬೇರೆ ಬೇರೆ ಹಣ ಬಿದ್ದಿದೆ. 50,000, 25,000, 5,000, 10,000 ಅಂತ ಹೇಳ್ಬಿಟ್ಟು ಈ ಒಂದು ತಿಂಗಳಲ್ಲಿ ಈ ಕಚಡಗಳಿಗೆ 5 ಲಕ್ಷವರೆಗೆ ದುಡ್ಡು ಬಿದ್ದಿದೆ. ನೀವು ಅದನ್ನೆಲ್ಲ ತೋರಿಸಿ, ನಾಯಿಗಳ ಭಿಕ್ಷೆ ಬೇಡ್ತಾ ಇದೀರಲ್ಲ, ಸ್ಕ್ಯಾನರ್ ತೋರಿಸ್ಬಿಟ್ಟು ನಿಮ್ಮ ಯೋಗ್ಯತೆಗೆ ನಿಮ್ಮ ಹತ್ರ ಇದೇ ಕೆಪಾಸಿಟಿ ಇರೋದ ಬೋಳಿ ಮಕ್ಕಳ? ನಿನಗೆ ಮುಂಬೈವರೆಗೆ ಬರಕ್ಕೆ ಅದರಲ್ಲೂ ಏನಾದರೂ ಸಮಸ್ಯೆ ಆದರೆ ನೀನೊಂದು ಕೆಲಸ ಮಾಡಪ್ಪ. ನೀನು ಮಂಗಳೂರಿಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ನೀನು ಹೇಳ್ದಂಗೆ ಮಾಡೋಣ. ನಿನಗೆ ಮುಂಬೈವರೆಗೆ ಬರೋದು ಬೇಡ. ನೀನು ಬರೀ ನಿನ್ನ ಅಪ್ಪನ ತುಣ್ಣೆಗೆ ಹುಟ್ಟಿದ್ರೆ ನೀನು ಮಂಗಳೂರಿಗೆ ಬಂದು ನನ್ನನ್ನು ಕರಿ. ಸುಳೆ ಮಗನೇ, ಇನ್ನೇನು ಬೇಕು ನಿನಗೆ? ಏನು ನೀನು ವಿಡಿಯೋ ಮಾಡಿದ ತಕ್ಷಣ ನಾನು ಸುಮ್ಮನೆ ಕೊಡ್ತೀನಿ ಅನ್ಕೊಂಡ? ಬೇವರ್ಸಿ ನಾಯಿ, ನಿನ್ನ ಅಪ್ಪನಿಗೂ ಎದರಲ್ಲ ಸುಳೆ ಮಗನೇ. ನೀನು ನನಗೆ ನಾನು ಹಾಕಿರೋ ಚಪ್ಪಲಿನೂ ಲೆಕ್ಕ ಇಲ್ಲ ನಾಯಿ ಗಾಂಡು. ನೀನು ಸುಳೆ ಮಕ್ಕಳ್ರ ಅಲ್ಲಿ ಇಲ್ಲಿ ಒದೆ ತಿನ್ಕೊಂಡು ಯಾರನ್ನು ಕೊಲೆ ಮಾಡಿ ರಾಜಸ್ಥಾನಿಗೆ ಓಡೋಗಿ ಬೇವರ್ಸಿಗಳ ನಿಮಗೆ ಎದುರ್ತೀವಿ ಅನ್ಕೊಂಡಿದೀವ ನಾವು? ಬೋಳಿ ಮಗನೇ, ಕಟ್ಟದ ಕೋಳಿ ಕಳಿತಾರಲ್ಲ ಹಂಗೆ ತುಣ್ಣೆ ಕಡ್ದು ಕಳಿಸ್ತೀನಿ ಸುಳೆ ಮಗನೇ. ನಿನ್ನ ಅವನ್ ತುಲ್ನಾ ಕೇಯ ನನಗೆ ಹೇಳಕ್ ಬಂದಿದ್ದೇನಲ್ಲ ಬೇವರ್ಸಿ. ನಿನ್ನ ಅವನ್ ತುಲ್ನಾ ಕೇಯ ಅದೇನ್ ಕಿಸಿತೀಯ ಕಿಸಿ. ಇವಾಗ ನೀನು ಮುಂಬೈವರೆಗೆ ಬರ್ಬೇಕಂತ ನಿನಗೆ ಹೇಳ್ತಾ ಇದ್ದೀನಿ ಸುಳೆ ಮಗನೇ. ನಿನ್ ತುಣ್ಣೆಲ್ಲ ಅಷ್ಟು ತಾಕತ್ತಿಲ್ಲ ಅಂದ್ರೆ ಮಂಗಳೂರಿಗೆ ಬಾ, ನಿನ್ನ ಅವನ್ನ ಕೇಸಿ ಕಳಿಸ್ತೀನಿ. ನಿನ್ನ ಅಮ್ಮನ್ ತುಲ್ಲು ಬಾ ಬೇವರ್ಸಿ ಸುಳೆ ಮಗನೇ. ರಂಡಿ ಗುಟ್ಟಿರೋ ಮಿಂಡ್ರಿ ಬೇವರ್ಸಿ. ಬೆಳ್ಳುಳ್ಳಿಗೆ ಪೆಟ್ರೋಲ್ ಹಾಕಿ ಗುದ್ದಿ ತಿಕ್ಕಕ್ಕೆ ಹಾಕಿ ಹಂಗೆ ಕಳ್ಸಾಕಿದೆ ನಿನ್ನ ಬೇವರ್ಸಿ. ನಿಂದೆಲ್ಲ ಇದು ಚಂದ್ರಮೌಳಿ ರಾಜಮೌಳಿ ಇದೆಲ್ಲ ಸ್ಟೈಲ್ ನಮಗ್ ತೋರ್ಸಕ್ ಬರಬೇಡ ರಂಡಿ ನನ್ನ ಮಗನೇ. ನೀನು ಹಿಂದೂ ನಾಯಕ ಆಗಿದ್ರೆ ನಿನ್ನ ಹತ್ರ ಹಿಡ್ಕ ಸುಳೆ ಮಗನೇ. ತುಣ್ಣೆ ನಾಯಕ ನೀನು ಬೇವರ್ಸಿ. ಯಾರಿಗೆ ಹೇಳಕ್ ಬಂದಿದ್ಯಾ ನೀನು? ಮೊದಲು ಹೋಗ್ಬಿಟ್ಟು ಸರಿಯಾಗಿ ಶೇವಿಂಗ್ ಮಾಡ್ಕ ಸುಳೆ ಮಗನೇ. ತಿಕಾ ಕೇಸ್ಕೊಂಡಿರೋ ಡಗಾರ್ ಸುಬ್ಬಿ ತರ ಆಗಿದೆ ನಿನ್ನ ಮುಖ ಬೇವರ್ಸಿ. ನನಗೆ ಹೇಳಕ್ ಬರ್ತಾ ಇದೀಯ ನಾಯಿ? ನಿನ್ನ ಅಮ್ಮನ್ ತುಲ್ಲು. ನಿನ್ ತಿಕ್ಕದಲ್ಲಿ ಅಷ್ಟು ದಮ್ಮಿದ್ರೆ ನೀನೊಂದು ಕೆಲಸ ಮಾಡ. ನೀನು ಹಿಂದೂ ನಾಯಕ ಅಂತ ಹೇಳ್ತೀಯಲ್ವಾ, ರಾಷ್ಟ್ರಪಡೆ ಸಂರಕ್ಷಣೆ ಅಂತ ಮಾಡ್ಕೊಂಡಿದ್ಯಲ್ವಾ ನೀನು ರ್ಯಾಸ್ಕಲ್. ಒಂದು ಕೆಲಸ ಮಾಡು, ನಿನ್ ತಿಕ್ಕದಲ್ಲಿ ಅಷ್ಟು ದಮ್ಮಿದ್ರೆ ನಾನು ಇವಾಗ ಏನು ಹೇಳ್ತಾ ಹೋಗ್ತೀನಿ ಅದನ್ನೊಂದು 2 ಮಾಡಿಸು. ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ ಅದನ್ನಾದ್ರೂ ಮಾಡಿಸು. ನಿನ್ನ ಕೈಲಿ ಅದಾಗುತ್ತಾ ನೋಡೋಣ. ಈ ಬೇವರ್ಸಿಗಳಿಗೆ ಯಾವತ್ತು ಇವರು ಸೌಜನ್ಯ ಹೋರಾಟಗಾರನ ವಿರುದ್ಧವಾಗಿ ಮಾತಾಡಕ್ಕೆ ಶುರು ಮಾಡಿದ್ರು ಆವತ್ತಿನ ಮೇಲೆ ಇವ್ರದ್ದು ಸ್ಕ್ಯಾನರ್ ಮೇಲೆ 5 ಲಕ್ಷದ ಮೇಲೆವರೆಗೆ ಹಣ ಬಿದ್ದಿದೆ ಈ ಬೇವರ್ಸಿಗಳಿಗೆ. ಅದಕ್ಕೆ ಇಷ್ಟು ಬೊಗಳ್ತಾ ಇದ್ದಾರೆ ಕಚಡಗಳು. ನೀವು ಸುಳೆ ಮಕ್ಕಳು ಎಲ್ಲೆಲ್ಲಿ ಒದೆ ತಿನ್ಕೊಂಡು ಯಾರ್ಯಾರ್ದು ತಲೆ ಹೊಡೆದು ಹಣ ಮಾಡ್ಕೊಂಡು ಎಲ್ಲೆಲ್ಲಿ ರಾಜಸ್ಥಾನ್ಗೆಲ್ಲ ಹೋಗಿ ಅಲ್ಲಿ ಕದ್ದು ಕೂತು ಅದೆಷ್ಟೋ FIRಗಳನ್ನೆಲ್ಲ ಮೈಮೇಲೆ ಹಾಕೊಂಡು ನೀವು ಹಿಂದೂ ನಾಯಕರ? ನೀವು ಬೇವರ್ಸಿಗಳು, ನೀವು ತುಣ್ಣೆ ನಾಯಕರು. ನೀವು ಮೊನ್ನೆನೇ ಹೇಳಿದ್ನಲ್ವಾ, ನೀವು ತುಣ್ಣೆ ನಾಯಕರು. ನೀವು ನಿಮ್ಮ ಮೇಲೆ 20 ಅಲ್ಲ 30 FIR ಇರಲಿ, ನಿಮ್ಮಂತ ಸುಳೆ ಮಕ್ಕಳಿಗೆ ನಾವು ಎದರಲ್ಲ, ಗೊತ್ತಾಯ್ತಾ? ನಾವು ನಿಮ್ಮಂತ ಅದೆಷ್ಟೋ ಸುಳೆ ಮಕ್ಕಳನ್ನ ನೋಡಿ ಬಿಟ್ಟಿದೀವಿ. ನರಸತ್ ಮಿಂಡಂದ್ರ ಸುಳೆ ಮಕ್ಕಳ್ರ ನಮಗೆ ಹೇಳಕ್ ಬರ್ತಿದ್ಯಾ? ನಿನಗೆ ಅಷ್ಟು ನಿಗಿರ್ತಾ ಇದ್ರೆ ಉಜಿರೆಗೆ ಹೋಗು, ಆ ಡಗಾರ್ ಸುಬ್ಬಿದ್ದು ಕೆಯ್ಯಕ್ ಹೋಗು, ಕೊಡ್ತಾಳ ಅವಳು ನಿನಗೆ ಸುಳೆ ಮುಂಡೆ ಅವಳು.
ಅವಳನ್ನ ಇಟ್ಕೊಂಡಿರೋದೇ ನಿನ್ನಪ್ಪ ಧರ್ಮಸ್ಥಳದ ಗೌಡ. ಆ ಮುತ್ಕನ ಇಟ್ಕೊಂಡಿರೋದು ಅವಳನ್ನ ಕೈದು ಅವಳಿಗೆ XUV 700 ಕೊಟ್ಟಿದ್ದಾನೆ. ಹೋಗು ನೀನು ಒಂದ್ಸಲ ಹೋಗಿ ಅವಳದು ಪುಕ್ಳಿ ಹೊಡೆದು ಬಾ. ಸುಳೆ ಮಗನೇ, ನನಗೆ ಹೇಳಕ್ ಬಂದಿದ್ಯಾ ಬೇವರ್ಸಿ? ನೀನು ಹೇಳಿದೆ ಅಲ್ವಾ, ಇನ್ನೊಂದ್ಸಲ ನಾನು ಬೈದ್ರೆ ಈ ತರ ಮಾತಾಡಿದ್ರೆ ಬೊಂಬೈಗೆ ಬರ್ತೀನಿ ಅಂತ ಹೇಳಿದೆ ಅಲ್ವಾ? ನಿನ್ನ ಅಪ್ಪನ ತುಣ್ಣೆ ಗುಟ್ರೆ ನೀನು ಮುಂಬೈಗೆ ಬಾ. ನಿನಗಿದು ಚಾಲೆಂಜ್. ನೋಡೋಣ, ನೀನು ಹೇಳ್ದಂಗೆ ಮಾಡೋಣ. ನೀನು ಮುಂಬೈಗೆ ಬಾ. ಬೋಳಿ ಮಗನೇ, ಏನೋ ಕೂತ್ಕೊಂಡು ನನಗೆ ಹೇಳ್ತಾ ಇದೀಯಾ ಕುಂಕುಮ ಹಾಕೊಳ್ಳಕ್ಕೆ ನಾನು ಲಾಯಕಲ್ಲ ಅಂತ ಹೇಳಿದಲ್ವಾ? ನೀನೆಷ್ಟು ಲಾಯಕ್ ಅನ್ನೋದನ್ನ ನೀನು ತೋರಿಸು. ಸುವರ್ ಗಾಂಡು ಏನೋ ಅಲ್ಲಿ ಕೂತ್ಕೊಂಡು ಮಾತಾಡ್ತಾನೆ, ಡೆಲ್ಲಿಲಿ ಕೂತ್ಕೊಂಡು ಮಾತಾಡ್ತಾನೆ. ನೀನ್ ತುಲ್ ಮಗನಕೆಯ, ನೀನ್ ಅಲ್ಲೇ ಇದ್ದೀಯನ್ ಶಾಟ ಕಿತ್ತಿದ್ಯಾ ಬೇವರ್ಸಿ ಸುಳೆ ಮಗನೇ. ನಾವೊಂದು ಹುಡುಗಿದ್ದೇವೋ, ಅತ್ಯಾಚಾರಿಗಳನ್ನ ಹಿಡಿಬೇಕಂತ ನಾವು ಹೋರಾಟ ಮಾಡ್ತಿದೀವಿ. ನಿನ್ನಂತ ತಲೆ ಹಿಡ್ಕರು ಸುಳೆ ಮಕ್ಕಳು ಈ ಅತ್ಯಾಚಾರಿಗಳ ಹಿಂದೆ ನಿಂತು ಮಾತಾಡಿ ಅವರಿಗೆ ಸಪೋರ್ಟ್ ಮಾಡ್ತಲ್ಲ ನಾವು ಬೇವರ್ಸಿಗಳ ಅಲ್ಕ ಸುಳೆ ಮಕ್ಕಳ್ರ ನೀವು. ನನಗೆ ನೀನ್ ಚಾಲೆಂಜ್ ಮಾಡ್ತೀಯಾ? ನೀನ್ ಮುಂಬೈಗೆ ಬಂದು ಹೋಗು ಸುಳೆ ಮಗನೇ ಬಾ. ನೀನು ಅವನ್ ತುಲ್ಲು ಅದೇನ್ ಕಿಸಿತೀಯವ ಕಿಸಿ. ನಿನ್ನ ಅಮ್ಮನ್ ತುಲ್ನ KR ರಂಡಿ ಗುಟ್ಟಿರೋ ಮಿಂಡ್ರಿ ಸುಳೆ ಮಗನೇ. ಚಂದ್ರಮೌಳಿ ಬೆಳ್ಳುಳ್ಳಿ ಸುಳೆ ಮಗನ. ಈ ಧರ್ಮಸ್ಥಳದಲ್ಲಿ ನೀವ್ ಹೇಳ್ತಿರೋ ಹಾಗೆ ಇವ್ರು ಅನ್ನದಾನ ಮಾಡ್ತಾರೆ. ಅದೆಷ್ಟೋ ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ, ಮೆಡಿಕಲ್ಗಳಿದೆ, ಇನ್ನು ಬೇರೆ ಬೇರೆ ಇವರು ದಾನ ಧರ್ಮನ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಇವರು ನಡೆದಾಡುವ ದೇವರು, ಮಾತಾಡುವ ಮಂಜುನಾಥ, ಇದನ್ನೆಲ್ಲ ನೀವು ಹೇಳ್ಕೊಂಡು ಬಂದಿದ್ದೀರಾ. ಆಯ್ತಪ್ಪ, ನಡೆದಾಡುವ ಮಂಜುನಾಥನೇ ಅನ್ಕೊಳ್ಳೋಣ, ಮಾತಾಡುವ ಅಣ್ಣಪ್ಪನೇ ಅನ್ಕೊಳ್ಳೋಣ. ಇವರು ನಿಜವಾಗ್ಲೂ ಅನ್ನದಾನ ಮಾಡಿದ್ದಾರೆ ಅನ್ಕೊಳ್ಳೋಣ. ಧರ್ಮಸ್ಥಳಕ್ಕೆ ಬರೋ ಅದೆಷ್ಟೋ ಭಕ್ತಾದಿಗಳು ಸಾವಿರಾರು ರೂಪಾಯಿ ಹಾಕಿ ಹೋಗ್ತಾರೆ ಉಂಡಿಗೆ. ಅದೇ ದುಡ್ಡಲ್ಲಿ ಇವರು ಅನ್ನದಾನ ಮಾಡಿರೋದು. ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ಅನ್ನದಾನ ಅನ್ನೋದು ಇರುತ್ತೆ. ಒಂದು ದೇವಸ್ಥಾನ, ಒಂದು ಟ್ರಸ್ಟ್ ಅಂತ ಆದ್ಮೇಲೆ ಆ ಟ್ರಸ್ಟ್ ಇಂದ ಬಡವರಿಗೆ ಹಣ ಹೋಗುತ್ತೆ. ಅವರು ಕೂಡ ಕೆಲವು ಕಡೆ ಬೇರೆ ಬೇರೆ ಸ್ಕೂಲ್ಗಳಿಗೆ ಡೊನೇಷನ್ ಕೊಡ್ತಾರೆ, ಹಾಸ್ಪಿಟಲ್ಗೆ ಡೊನೇಷನ್ ಕೊಡ್ತಾರೆ, ಹಾಸ್ಪಿಟಲ್ನ ಕೂಡ ಮಾಡ್ಕೊಳ್ತಾರೆ ಗ್ರಾಮಕ್ಕೆ ಇರಬೇಕು ನಮಗೆ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಲಕ್ಷಾಂತರ ಹಣ ದುಡ್ಡು ಬಂದು ದೇವರ ಹೆಸರಲ್ಲಿ ಬೀಳುತ್ತೆ. ಅದನ್ನ ಅವರು ಉಪಯೋಗಿಸ್ತಾರೆ. ಆ ತರದ ಅದೆಷ್ಟೋ ಟ್ರಸ್ಟ್ಗಳಿದೆ. ಹಂಗಿರುವಾಗ ಭಕ್ತಾದಿಗಳದ್ದು ಹಣ ಬಂದು ಉಂಡಿಗೆ ಬಿದ್ದಾಗ ಆ ಉಂಡಿ ಹಣನ ಜನರಿಗೆ ನಾವು ದಾನ ಮಾಡಿದಾಗ, ಅನ್ನದಾನ ಮಾಡಿದಾಗ, ಆ ಸಂಸ್ಥೆನ ನಡ್ಕೊಂಡು ಬರೋವನು ಹೆಂಗೆ ದೇವಮಾನವಾಗಕ್ಕೆ ಸಾಧ್ಯ? ಅವನು ಹೆಂಗೆ ಮಾತಾಡೋ ಮಂಜುನಾಥ ಆಗಕ್ಕೆ ಸಾಧ್ಯ? ಪುಕ್ಷಟಲ್ಲಿ ಏನಾದ್ರೆ ಕೊಡ್ತಾ ಇದ್ದಾನ? ಅವನು ದುಡ್ಡಲ್ಲಿ ಏನಾದ್ರೆ ಕೊಡ್ತಾ ಇದ್ದಾನ? ಅವನ ಹತ್ರನೇ ಹೇಳ್ಸಿ. ನೀವು ಅವನ ಹತ್ರನೇ ಹೇಳ್ಸಿ. ನಾಳೆ ದಿವಸದಿಂದ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳು ಯಾರು ಕೂಡ ಉಂಡಿಗೆ ಹಣ ಹಾಕಬಾರ್ದು. ಇದು ನಾವು ನಡ್ಸ್ಕೊಂಡು ಬಂದಂಥದ್ದು. ನಮ್ಮ ಅಪ್ಪನ ಕಾಲದಿಂದ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾವು ಬರೀ ನಮ್ಮ ಸ್ವಂತ ದುಡ್ಡಿಂದ ನಾವು ಅನ್ನದಾನ ಮಾಡಿದ್ದೀವಿ. ಹಂಗಾಗಿ ಇಲ್ಲಿಗೆ ಬರೋ ಭಕ್ತರು ಯಾರು ಇನ್ನು ಹಣ ಹಾಕಬೇಡಿ ಅಂತ ನೀವು ಅಲ್ಲೊಂದು ಬೋರ್ಡ್ ಹಾಕಿ, ಅಲ್ಲಿ ಉಂಡಿಗೆ ಡಬ್ಬ ಅದು ಇದು ಏನೆಲ್ಲ ಇಟ್ಕೊಂಡಿದ್ದೀರಾ, ತಲೆ ತೆಗೆದಿದ್ದಕ್ಕೆ ಹಣ ತಗೊಳ್ತೀರಾ, ಅದಕ್ಕೆ ಇದಕ್ಕೆ ಪ್ರತಿಯೊಂದಕ್ಕೂ ತಗೊಳ್ತೀರಲ್ವಾ? ನೀವೊಂದು ಕೆಲಸ ಮಾಡಿ, ಇದನ್ನೆಲ್ಲ ನಿಷೇಧ ಮಾಡಿಬಿಡಿ. ಅವ್ರು ಮಾಡಬೇಕು, ನೀನು ಅದನ್ನ ಮಾಡಿಸ್ತೀಯಾ? ಆವಾಗ ಅವನು ಧರ್ಮಾಧಿಕಾರಿ ಆಗ್ತಾನೆ, ಆವಾಗ ಅವನು ದೇವಮಾನವ ಆಗ್ತಾನೆ. ಅವನ ಸ್ವಂತ ಹಣದಿಂದ ಅವನು ಮಾಡಬೇಕು. ಈ ಕಡೆಯಿಂದ ಭಕ್ತರ ಕೈಯಲ್ಲಿ ದುಡ್ಡು ತಗೊಂಡು ಈ ಕಡೆ ಸುರಿಯೋದಲ್ಲ. ಅವನು ಹೆಂಗೆ ದೇವಮಾನವ ಆಗ್ತಾನೆ? ಅವನು ಹೆಂಗೆ ಧರ್ಮಾಧಿಕಾರಿ ಆಗ್ತಾನೆ? ಅದನ್ನು ಕೇಳೋಗಿ. ದೇವಸ್ಥಾನ ಅವಂದು, ದೇವರು ನಮ್ದು, ಅದಕ್ಕೆ ದುಡ್ಡು ಹಾಕೋದು ನಮ್ಮ ಭಕ್ತರು. ಅದನ್ನ ಇವನು ಅನ್ನದಾನಕ್ಕೆ ಕೊಡ್ತಾನೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಡೊನೇಷನ್ ಕೊಡ್ತಾನೆ. ಅವಾಗ ಇವನು ಹೆಂಗೆ ದೇವಮಾನವ ಆಗೋಕೆ ಸಾಧ್ಯ? ಹೆಂಗೆ ಅವನು ಮಾತಾಡುವ ಮಂಜುನಾಥ ಆಗೋಕೆ ಸಾಧ್ಯ? ಅವನು ಬಾಯಿಂದನೇ ಅವನು ಹೇಳಬೇಕು. ನೋಡಿ, ನೀವು ಇಲ್ಲಿ ಬರೋ ಭಕ್ತರು ಎಲ್ಲರೂ ಕೂಡ ದಯವಿಟ್ಟು ಯಾರು ಕೂಡ ಇಲ್ಲಿಗೆ ದುಡ್ಡು ಹಾಕಬಾರ್ದು. ಇದು ನನ್ನ ಸಂಸ್ಥೆಯಲ್ಲಿ ನಾನೇ ಮಾಡಿಕೊಂಡು ಬಂದಿದ್ದು. ಆಮೇಲೆ ನೀವು ಯಾರು ಭಕ್ತರು ದುಡ್ಡು ಹಾಕಬಾರ್ದು. ಇದಕ್ಕೆ ನನ್ನ ಕೈಯಿಂದಲೇ ನಾನು ಅನ್ನದಾನ ಮಾಡ್ತೀನಿ. ಯಾರು ಕೂಡ ದುಡ್ಡು ಹಾಕಬಾರ್ದು. ಹಿಂಗೆ ಮಾಡಲಿ, ಆಯ್ತಾ? ಅದನ್ನ ಮಾಡಿದರೆ ನಾವು ಒಪ್ಕೊಳ್ಳೋಣ. ಸರಿಯಪ್ಪ, ಇವತ್ತಿನಿಂದ
ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳು ಯಾರು ಕೂಡ ಉಂಡಿಗೆ ದುಡ್ಡು ಹಾಕಬೇಡಿ. ಇದು ನಮ್ದು ಪ್ರಾಪರ್ಟಿ. ನಾವು ಇದನ್ನ ನಡ್ಸ್ಕೊಂಡು ಬಂದಿದ್ದೀವಿ. ನಮ್ಮ ಹಣದಿಂದಲೇ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತೀವಿ. ಅನ್ನದಾನ ಯಾವತ್ತೂ ಕಡಿಮೆ ಮಾಡಲ್ಲ. ಜೊತೆಗೆ ಇಲ್ಲಿರುವಂತ ಸ್ಕೂಲು, ಕಾಲೇಜು, ಮೆಡಿಕಲ್ಸ್ ಏನೆಲ್ಲ ಇದೆ ಅದು ನಮ್ಮ ದುಡ್ಡಿಂದಲೇ ನಾವು ನಡ್ಸ್ಕೊಂಡು ಹೋಗ್ತೀವಿ. ನಮಗೆ ಸರ್ಕಾರದಿಂದಲೂ ಏನು ಬೇಕಾಗಿಲ್ಲ. ಇದು ನಮ್ದು ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಬೋರ್ಡ್ ಹಾಕ್ಸಿ ಅವ್ರ ಹತ್ರ ಅದನ್ನ ಮಾಡಿಸಿ. ನೀವು ನಮ್ಮ ಭಕ್ತಾದಿಗಳು ತಗೊಂಡೋಗಿ ಹಣ ಸುರಿತಾರೆ. ರೈತರು ಹೊಲದಲ್ಲಿ ಬೆಳೆದಂತ ದೊಡ್ಡ ಅದೆಷ್ಟೋ ಅಕ್ಕಿ ಮೂಟೆ, ಕಾಳು, ಬೇಳೆ ಎಲ್ಲ ತಗೊಂಡು ಬಂದು ಇಲ್ಲಿಗೆ ಸುರಿತಾರೆ. ಅದರಲ್ಲಿ ಇವನು ಕೊಡೋಂಥದ್ದಾದ್ರೆ ಹೆಂಗೆ ದೇವಮಾನವಾಗಕ್ಕೆ ಸಾಧ್ಯ? ಹೆಂಗೆ ಧರ್ಮಾಧಿಕಾರಿ ಆಗಕ್ಕೆ ಸಾಧ್ಯ? ಧರ್ಮ ಅನ್ನೋದು ಏನಂತ ಹೇಳಿದ್ರೆ ಅಲ್ಲೊಂದು 3 ಮನೆಗಳಿದ್ವು. ಅವಾಗ ಅಲ್ಲಿ ಪ್ರತಿಯೊಂದು ಮನೆಯಿಂದಲೂ ಅವರ ಸ್ವಂತ ಹಣದಿಂದ ಧರ್ಮ ಆಗ್ತಾ ಇತ್ತು, ಅನ್ನದಾನ ಆಗ್ತಾ ಇತ್ತು. ಅವರು 3 ಮನೆಯವರು ಸೇರ್ಕೊಂಡು ಧರ್ಮ ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿಗೆ ಧರ್ಮಸ್ಥಳ ಅಂತ ಹೆಸರು ಬಂದಿದೆ ಅಂತ ನನಗೆ ಗೊತ್ತು. ಇಲ್ಲಿ ಇವನು ಹಣ ತಗೊಳ್ತಿದ್ದಾನಲ್ಲ ಮಾರ್ರೆ. ಓ ಚಂದ್ರಮೌಳಿ, ಕೇಳುತ್ತಾ ನಿನಗೆ ಬೇವರ್ಸಿ, ಇವನಿಲ್ಲಿ ಹಣ ತಗೊಳ್ತಾ ಇದ್ದಾನಲ್ವಾ, ಉಂಡಿಗೆ ಹಣ ಹಾಕಿಸ್ತಾನಲ್ವಾ, ಬಡ್ಡಿಗೆ ಹಣ ಬಿಟ್ಟಿದ್ದಾನಲ್ವಾ, ಕೊಳ್ಳೆ ಹೊಡಿತಾನಲ್ಲ, ದರೋಡೆ ಮಾಡ್ತಿದ್ದಾನಲ್ಲ ಬಡವ್ರನ್ನ. ಅದೆಷ್ಟೋ ಜನ ಸುಸೈಡ್ ಮಾಡ್ಕೊಂಡ್ರು ಇವನ ಹೆಸರಲ್ಲಿ. ಅದೆಷ್ಟೋ 36 ಕೇಸ್ ಆಗಿದೆ ಇವನ ಹೆಸರಲ್ಲಿ. ಇವನು ಧರ್ಮಾಧಿಕಾರಿ ಆಗಕ್ಕೆ ಹೆಂಗೆ ಸಾಧ್ಯ? ಮುಟ್ಟಾಳ್ರೆ ಹೇಳಿ ನೀವು. ನಾನು ಏನ್ ಹೇಳಿದ್ದಂತ ಹೇಳಿದ್ರೆ, ಧರ್ಮಸ್ಥಳ ದೇವಸ್ಥಾನ ಅವಂದಾಗಿದ ಮೇಲೆ ನಾವು ಹಿಂದೂಗಳು, ನಾವು ಭಕ್ತರು, ನಾವು ಯಾಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕು? ನಾವು ಒಂದು ಕೆಲಸ ಮಾಡೋಣ. ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಉಂಟು ನಮಗೆ ಕದ್ರಿಯಲ್ಲಿ, ಅಲ್ಲಿಗೆ ಹೋಗಿ ಅರ್ಕೆನ ಅಲ್ಲಿಗೆ ಹಾಕಿ. ನೀವು ಹೋಗಿ ಧರ್ಮಸ್ಥಳ ದೇವಸ್ಥಾನಕ್ಕೆ, ನೀವು ಬೇಕಾದ್ರೆ ಮಸೀದಿಗೂ ಹೋಗ್ಬೋದು, ಯಾರು ಬೇಡ ಅನ್ನಲ್ಲ. ದೇವ್ರನ್ನ ನೋಡಕ್ಕೆ ನಾವು ಕ್ರಿಶ್ಚಿಯನ್ ಅವ್ರದ್ದು ಚರ್ಚ್ಗೂ ಹೋಗ್ಬೋದು, ಅವ್ರು ಬೇಡ ಅಂತ ಹೇಳಲ್ಲ. ವಿಷಯ ಇಷ್ಟೇ, ನಾವು ಅರ್ಕೆನ ಅಲ್ಲಿಗೆ ಯಾಕೆ ಕೊಡೋದು ಅಂತ ಅಷ್ಟೇ. ಇವಾಗ ದೇವಸ್ಥಾನ ಇವಂದು, ಅಲ್ಲಿ ಮಂಜುನಾಥ ಅಣ್ಣಪ್ಪ ಇದ್ದಾನೆ, ಇವನು ಇಟ್ಕೊಂಡಿದ್ದಾನೆ, ಬಿಸ್ನೆಸ್ ಮಾಡ್ತಾನೆ. ಹಂಗಾಗಿ ನಾವು ಒತ್ಕೊಂಡಂತ ಅರ್ಕೆ ಏನಿರುತ್ತೆ, ಇವಾಗ ಒಂದು ಮದುವೆ ಆದ್ರೆ ಬೆಳ್ಳಿ ಕೊಡ್ತೀವಿ, ಚಿನ್ನ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಡೊನೇಷನ್ ಕೊಡ್ತೀವಿ ಅನ್ನೋದು ಏನಿದೆ, ಆ ಅರ್ಕೆನ ನೀವು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಒಪ್ಸಿ ಅಂತ ನಾನು ಹೇಳ್ತಿರೋದು. ಹಿಂದೂ ದೇವಸ್ಥಾನ ನಮ್ಮ ದೇವಸ್ಥಾನ ಅಂತ ಹೇಳಿದ್ಮೇಲೆ ನಾವು ನಮ್ಮ ಹಿಂದೂ ದೇವಾಲಯಕ್ಕೆ ಕೊಡಬೇಕು ಅಂತ. ಇದು ಅವಂದು ಪ್ರಾಪರ್ಟಿ. ಈ ಧರ್ಮಸ್ಥಳ ಶ್ರೀ ಮಂಜುನಾಥ ಕ್ಷೇತ್ರ ಏನಿದೆ, ಇದು ಅವೊಂದು ಪ್ರಾಪರ್ಟಿ. ಅವನ ಪ್ರಾಪರ್ಟಿಗೆ ನಾವು ಹಿಂದೂಗಳು ಯಾಕೆ ಹಣ ಸುರಿಬೇಕು ಅಂತ ನಾನು ಹೇಳಿದ್ದು. ಆ ಒಂದು ದೇವಸ್ಥಾನಕ್ಕೆ ಹೋಗ್ಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀನ್ ಹೇಳಿದ್ಯಲ್ವಾ, ಅದೇ ನಿಂದ ಅಪ್ಪಂದ ಅಂತ. ಅದು ನಂದು ಅಪ್ಪಂದೇ. ಧರ್ಮಸ್ಥಳ ದೇವಸ್ಥಾನ ನಂದು ಅಪ್ಪಂದೇ. ಅದು ನಂದು. ಅಣ್ಣಪ್ಪ ಮಂಜುನಾಥ ನನ್ನ ಮನೆ ದೇವರು. ಅದನ್ನೇ ಅವನು ನಮ್ಮ ಮಂಜುನಾಥ ಅಣ್ಣಪ್ಪನ ಅವನ ಮನೇಲಿ ಇಡ್ಕೊಂಡು ನಂದು ದೇವ್ರು ಅಂತ ಹೇಳಿದ್ರೆ ನಮಗೆ ಹೊಟ್ಟೆ ಉರಿ ಅಲ್ವಾ, ಉರಿತ್ತಲ್ವಾ? ನಮ್ ದೇವರಿಗೆ ಸರಿಯಾಗಿ ಅವನಲ್ಲಿ ಹಿಂದೂ ಪ್ರಕಾರ ಪೂಜೆ ಮಾಡ್ತಾನ? ಮಂಜುನಾಥನಿಗೆ ಅಲ್ಲಿ ಭಜನೆ ಆಗುತ್ತಾ? ನೀನ್ ಹಿಂದೂ ಆದವನು ಲೋಪರ್, ನೀನು ಹೋಗಿ ಕೇಳ್ಬೇಕು ತಾನೆ, ಯಾಕೆ ನೀವು ಮಂಜುನಾಥ ದೇವರಿಗೆ ಭಜನೆ ಮಾಡಲ್ಲ, ಅಲ್ಲಿ ಯಾಕೆ ಯಾಗ ಮಾಡಲ್ಲ? ಯಾವುದಾದ್ರೆ ಅಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಆ ಮಂಜುನಾಥನಿಗೆ ಅಲ್ಲಿ ಪೂಜೆ ಆಗುತ್ತಾ? ನೀನ್ ಹಿಂದೂ ಆದವನು ಕೇಳ್ಬೇಕಲ್ವಾ ನೀನು? ಲೋಪರ್ ನಾಯಿ, ಚಪ್ಪರ್ ಸುಳೆ ಮಗನೇ, ಯಾವನಿಗೆ ಹೇಳ್ತಿದ್ಯಲ್ಲೋ? ಅಂತ ಮೂರ್ಖರನ್ನ ನೀವು ಧರ್ಮಾಧಿಕಾರಿ ಮಾಡಿರೋದು. ನಾವು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಅತ್ಯಾಚಾರಿಗಳು ಯಾರು ಅನ್ನೋದು ಗೊತ್ತಾಗ್ಬೇಕಷ್ಟೇ. ನಿಮಗೆ ಇವನು ದೇವಮಾನವಾಗಿರ್ಬೋದು, ಮಾತಾಡೋ ಮಂಜುನಾಥ ಆಗಿರ್ಬೋದು. ಅದು ಹೆಂಗೆ ಸಾಧ್ಯ? ಅವನು ಸ್ವಂತ ದುಡ್ಡಲ್ಲಿ ನಡ್ಸ್ಕೊಂಡು ಹೋಗ್ಲಿ ದೇವಸ್ಥಾನನ, ಮೆಚ್ಕೊಳ್ತೀವಿ ನಾವು, ಸೆಲ್ಯೂಟ್ ಹೊಡಿತೀವಿ ಅವನಿಗೆ. ಅವನ್ ದುಡ್ಡಲ್ಲಿ ಅವನು ಅದನ್ನ ಆಡಳಿತ ಮಾಡ್ಲಿ. ಭಕ್ತರ ದುಡ್ಡನ್ನ ತಗೋಬಾರ್ದು. ನಾವು ಭಕ್ತರು ಅಲ್ಲಿಗೆ ದುಡ್ಡು ಹಾಕಬಾರ್ದು. ನಿಮಗೆ ದುಡ್ಡು ಹಾಕ್ಲೇಬೇಕಂತಿದ್ರೆ ನೀವು ಕದ್ರಿಗೆ ಹೋಗಿ ಅಂತ ನಾನು ಹೇಳ್ತಾ ಇರೋದು. ನಾನು ಇವತ್ತು ಹೇಳ್ತಿದ್ದೀನಿ, ನಾಳೆನೂ ಹೇಳ್ತಿದ್ದೀನಿ. ಮಂಜುನಾಥನ ನೋಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ. ಮಂಜುನಾಥ ದೇವಸ್ಥಾನದ ಒಳಗಡೆ ನಾನು ಹೋಗಲ್ಲ, ಹೊರಗಡೆನೆ ನಿಲ್ತೀನಿ ನಾನು. ಅದು ನಂದು ದೇವರು. ನಾನು ಹೇಳ್ತಾ ಇರೋದು, ಹರಕೆ ಹಾಕಿದ್ರೆ ನೀವು ಕದ್ರಿಗೆ ಹೋಗಿ ಅಂತ. ಬರೀ ಅಲ್ಲಲ್ಲಿ ಚುಚೂರು ಕಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿಗೆ ಎಟ್ಕೊಳ್ಳೋದಲ್ಲ ಬೇವರ್ಸಿ ನಾಯಿಗಳ. ಫುಲ್ ವಿಡಿಯೋ ಹಾಕಿದ್ರೆ ಫುಲ್ ವಿಡಿಯೋ ಹಾಕೊಳ್ಳಿ, ಉರ್ಕೊಂಡು ಸಾಯ್ರಿ, ಮಜಾ ಮಾಡ್ಕೊಳ್ಳಿ. ಅದು ಬಿಟ್ಟು ಲೋಪರ್ ಸುಳೆ ಮಗನೇ ಬೊಂಬಾಯಿಗೆ ಬರ್ತೀನಿ, ಉಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ಲ, ನೀನು ಬಾ. ನೀನು ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಾ.